ಆಹಾರದಿಂದ ಪ್ರೀತಿ ಮತ್ತು ಊಟದಲ್ಲಿ ಕಾಳಜಿ, ಅನಾರೋಗ್ಯವು ಆಹಾರ ಸೇವಿಸುವುದನ್ನು ಕಸಿದುಕೊಂಡಾಗ ಸರಳವಾದ ಕೊಳವೆಯ ಭರವಸೆ ಮತ್ತು ಪೋಷಣೆಯನ್ನು ಒಟ್ಟಿಗೆ ಜೋಡಿಸುವ ದಾರವಾಗುತ್ತದೆ. ಇದನ್ನು ಸುಲಭವಾಗಿಸೋಣ. ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದ ನಂತರ ಟ್ಯೂಬ್ ಫೀಡಿಂಗ್ ತುಂಬಾ ಕಷ್ಟಕರವೆನಿಸಬಹುದು. ಆದರೆ ಹಂತ ಹಂತವಾಗಿ ಹೇಗೆಂದು ತಿಳಿದ ಬಳಿಕ ಪ್ರತಿಯೊಬ್ಬ ಆರೈಕೆದಾರರು ಅದನ್ನು ಮಾಡಬಹುದು. ಸಿಸ್ಟರ್, ಅಪ್ಪ ಊಟ ಮಾಡಿಲ್ಲ. ಈ ಟ್ಯೂಬ್ ಮೂಲಕ ಅವರಿಗೆ ಊಟ ಕೊಡೋದಕ್ಕೆ ಹೇಳಿದ್ರು. ಆದ್ರೆ ನಾನ್ ಮರೆತೆ. ನನ್ಗೆ ತುಂಬಾ ಬೇಸರವಾಗಿದೆ. ಪರವಾಗಿಲ್ಲ, ನೀನು ಒಬ್ಬಂಟಿಯಲ್ಲ. ನಾನು ನಿನಗೆ ಹೇಳಿಕೊಡ್ತೀನಿ. ಮತ್ತು ನಾನು ಇಲ್ಲಿಯೇ ಇರುವಾಗ ನೀನು ಒಮ್ಮೆ ಪ್ರಯತ್ನಿಸು. ರೆಡಿನಾ? ಸರಿ ಸಿಸ್ಟರ್. ಮೊದಲು ನಿಮ್ಮ ಕೈಗಳನ್ನ ತೊಳೆಯಿರಿ. ಸಿರಿಂಜ್, ಕುದಿಸಿ ಆರಿಸಿದ ನೀರು, ಆಹಾರ ಮತ್ತೆ ಟವಲ್ ಈ ವಸ್ತುಗಳನ್ನ ಸಿದ್ಧಪಡಿಸಿ ಇಟ್ಕೊಳ್ಳಿ. ಅಪ್ಪನನ್ನ 30 ಡಿಗ್ರಿ ಅಥವಾ 45 ಡಿಗ್ರಿ ಕೋನದಲ್ಲಿ ಸರಿಯಾದ ಆಸರೆ ಕೊಟ್ಟು ಕೂರಿಸಿ. ಇದು ಆಹಾರ ಅಥವಾ ದ್ರವವು ಶ್ವಾಸಕೋಶಕ್ಕೆ ಪ್ರವೇಶಿಸುವುದರಿಂದ ಉಂಟಾಗುವ ಉಸಿರುಗಟ್ಟುವಿಕೆ, ಉಸಿರಾಟದ ತೊಂದರೆಗಳು ಅಥವಾ ನ್ಯುಮೋನಿಯಾದಂತಹ ಸೋಂಕನ್ನ ತಡೆಯುತ್ತದೆ. ನಾವು ಇದನ್ನ ಆಸ್ಪಿರೇಷನ್ ಎಂದು ಕರೆಯುತ್ತೇವೆ. ಟ್ಯೂಬ್ ಅನ್ನು ಹೊಟ್ಟೆಯಲ್ಲಿ ಸರಿಯಾದ ಸ್ಥಾನಕ್ಕೆ ಸೇರಿಸುವುದನ್ನು ಚೆನ್ನಾಗಿ ಪರಿಶೀಲಿಸಿ, ನಂತರ ಟ್ಯೂಬ್ ಅನ್ನು ಪಿಂಚ್ ಮಾಡಿ. ಕ್ಯಾಪ್ ಅನ್ನ ತೆರೆಯಿರಿ, ಸಿರಿಂಜ್ ಅನ್ನ ಟ್ಯೂಬ್ಗೆ ಜೋಡಿಸಿ ಮತ್ತು ಹೊಟ್ಟೆಯ ಕಂಟೆಂಟ್ಗಳನ್ನ ಹೊರತೆಗೆಯಿರಿ. ಆಸ್ಪಿರೇಟ್ 50 ml ಗಿಂತ ಹೆಚ್ಚಿದ್ದರೆ ಅಥವಾ ಅದು ಜೀರ್ಣವಾಗಿರದಿದ್ದರೆ ಆಹಾರ ನೀಡಬೇಡಿ. ಟ್ಯೂಬ್ ಅನ್ನು ಸ್ವಲ್ಪ ನೀರಿನಿಂದ ಫ್ಲಶ್ ಮಾಡಿ. ಸಿರಿಂಜ್ಗೆ 30 ml ನೀರನ್ನು ಹಾಕಿ ಮತ್ತು ಪಿಂಚ್ ಅನ್ನು ಬಿಡಿ. ನೀರು ಟ್ಯೂಬ್ ಮೂಲಕ ಹೊಟ್ಟೆಗೆ ಹರಿಯಲು ಬಿಡಿ. ಗಾಳಿಯು ಪ್ರವೇಶಿಸದಂತೆ ನೀರು ಸಂಪೂರ್ಣವಾಗಿ ಖಾಲಿಯಾಗುವ ಮೊದಲು ಟ್ಯೂಬ್ ಅನ್ನು ಪಿಂಚ್ ಮಾಡಿ. ಗ್ರಾವಿಟಿಯಿಂದ ನಿಧಾನವಾಗಿ, ಹೆಚ್ಚೆಂದರೆ 200 ml ಫೀಡ್ ನೀಡಿ. ಈಗ ಎನ್ಜಿ ಟ್ಯೂಬ್ನ ಎತ್ತರವನ್ನು ಸರಿಹೊಂದಿಸುವ ಮೂಲಕ ಸಿರಿಂಜನ್ನು ಫೀಡ್ನಿಂದ ತುಂಬಿಸಿ. ಔಷಧಿಗಳನ್ನ ನೀಡಬೇಕಾದ್ರೆ ಅವುಗಳನ್ನ ಮೊದಲೇ ಪುಡಿ ಮಾಡಿ ನೀರಿನಲ್ಲಿ ಕರಗಿಸಿ ನೀಡಿ. ಫೀಡ್ ಸಂಪೂರ್ಣವಾಗಿ ಖಾಲಿಯಾಗುವ ಮೊದಲು ಟ್ಯೂಬ್ ಅನ್ನು ಪಿಂಚ್ ಮಾಡಿ. ಟ್ಯೂಬ್ ಸ್ವಚ್ಛವಾಗಿರಿಸಲು ಮತ್ತೆ ನೀರಿನಿಂದ ಫ್ಲಶ್ ಮಾಡಿ. ಟ್ಯೂಬ್ ಮುಚ್ಚಲು ಎಂದಿಗೂ ಮರೆಯಬೇಡಿ. ಯಾವಾಗಲೂ ಕೆಮ್ಮು ಮತ್ತು ನೆತ್ತಿಗೆ ಏರುವುದನ್ನು ಆಗದಂತೆ ಎಚ್ಚರವಹಿಸಿ. ಟ್ಯೂಬ್ ಆಕಸ್ಮಿಕವಾಗಿ ಹೊರತೆಗೆದರೆ ಅದನ್ನು ನೀವೇ ಮತ್ತೆ ಸೇರಿಸಲು ಪ್ರಯತ್ನಿಸಬೇಡಿ. ಸಿಸ್ಟರ್ಗೆ ಕರೆ ಮಾಡಿ. ಆಹಾರ ನೀಡಿದ ನಂತರ ರೋಗಿಗಳನ್ನು ಕನಿಷ್ಠ 30 ನಿಮಿಷಗಳ ಕಾಲ ನೇರವಾಗಿ ಕೂರಿಸಿ. ಅಲ್ಲದೆ ನೆನಪಿಡಿ, ದೈನಂದಿನ ಆಹಾರದ ಅವಶ್ಯಕತೆಯನ್ನ ದಿನಕ್ಕೆ ಪ್ರತಿ ಕಿಲೋಗ್ರಾಂ ದೇಹದ ತೂಕಕ್ಕೆ 30 ml ಎಂದು ಲೆಕ್ಕ ಹಾಕಲಾಗುತ್ತದೆ. ಪ್ರತಿ ಎಂಎಲ್ಗೆ 1 ಕಿಲೋ ಕ್ಯಾಲೋರಿಗಳನ್ನು ಒದಗಿಸುವ ಫೀಡ್ಗಳನ್ನು ಬಳಸಬೇಕು. ಉದಾಹರಣೆಗೆ, ಅಪ್ಪನ ತೂಕ 72 ಕೆಜಿ. ಆದ್ದರಿಂದ ಅವರ ಒಟ್ಟು ದೈನಂದಿನ ಅವಶ್ಯಕತೆ 72 × 30 ಗುಣಿಸಿದಾಗ 2160 ml. ಈ ಪ್ರಮಾಣವನ್ನ ಸಮವಾಗಿ ವಿಂಗಡಿಸಲಾಗುತ್ತದೆ. ನಿದರ್ಶನಕ್ಕೆ 200 ml-ನಷ್ಟು ಫೀಡನ್ನು ಪ್ರತಿ 2 ಗಂಟೆಗಳಿಗೊಮ್ಮೆ ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ ನೀಡಬೇಕು. ಪರ್ಫೆಕ್ಟ್ ಮೀರಾ. ನಿಮಗೆ ಬೇಕಾಗಿರುವುದು ಇಷ್ಟೇ: ಶುದ್ಧ ಕೈಗಳು, ಶಾಂತ ಮನಸ್ಸು ಹಾಗೂ ಸ್ಥಿರವಾದ ವೇಗ. ಮನೆಯ ಸರಳ ಆಹಾರಗಳು, ನಯವಾದ ಬೇಳೆಕಾಳು ಸೂಪ್, ಅನ್ನದ ಗಂಜಿ, ತರಕಾರಿ ಸೂಪ್ಗಳು, ಹಣ್ಣಿನ ಪ್ಯೂರಿಗಳು ಅಥವಾ ಪ್ರೋಟೀನ್ ಮಿಶ್ರಿತ ಹಾಲು, ಅವುಗಳನ್ನು ಯಾವಾಗಲೂ ಗಂಟಿಲ್ಲದಂತೆ ಮಾಡಿ ಚೆನ್ನಾಗಿ ಸೋಸಿ ಮತ್ತು ತಾಜಾವಾಗಿ ತಯಾರಿಸಿ. ಟ್ಯೂಬ್ ಮೂಲಕ ಆಹಾರ ನೀಡುವುದು ಅಪರಿಚಿತವೆನಿಸಬಹುದು, ಆದರೆ ಅದು ನೀವು ತೋರಿಸುವ ಪ್ರೀತಿ ಹಾಗೂ ಕಾಳಜಿ, ತಾಳ್ಮೆ ಮತ್ತು ಅಭ್ಯಾಸದಿಂದ ನಿಮ್ಮ ಪ್ರೀತಿ ಪಾತ್ರರಿಗೆ ನೀವು ಪೋಷಣೆ, ಸುರಕ್ಷತೆ ಮತ್ತು ಸಾಂತ್ವನ ನೀಡಬಹುದು. ನೀವು ಒಬ್ಬಂಟಿಯಲ್ಲ. ಕೃಷ್ಣವೇಣಿ 78 ವರ್ಷ ವಯಸ್ಸಾದ ತಾಯಿ. ರಾಜಿ ಅವರ ಏಕೈಕ ಮಗಳು. ಯುವ ವಿಧವೆ. ಕಾಲೇಜಿಗೆ ಹೋಗುವ ಮಗನನ್ನು ಬೆಳೆಸುತ್ತಾ, ಪ್ರತಿದಿನ ಕೆಲಸ ಮಾಡುತ್ತಾ ಮತ್ತು
ಈಗ ತನ್ನ ಅಮ್ಮನನ್ನು ಒಬ್ಬಂಟಿಯಾಗಿ ನೋಡಿಕೊಳ್ಳುತ್ತಿದ್ದಾಳೆ. ಊಟದ ಕೊಳವೆಯ ಕ್ಯಾನ್ಸರ್ ಅನ್ನನಾಳ ಕೃಷ್ಣವೇಣಿಯು ತಿನ್ನುವ ಸಾಮರ್ಥ್ಯವನ್ನು ಕಸಿದುಕೊಂಡಿತು. ಮೊದಲು ಘನ ಆಹಾರ, ನಂತರ ಮೃದುವಾದ ಆಹಾರ, ನಂತರ ನೀರನ್ನು ನುಂಗುವುದೂ ಸಹ ಅಸಾಧ್ಯವಾಯಿತು. ವೈದ್ಯರು ಅವರ ಸಣ್ಣ ಕರುಳಿನ ಆಹಾರ ನೀಡುವ ಟ್ಯೂಬನ್ನು ಇರಿಸಿದರು. ಅಮ್ಮ, ನಾನು ತಪ್ಪು ಮಾಡಿದರೆ ಏನಾಗುತ್ತೆ? ಈ ಟ್ಯೂಬ್ ಈಗ ನಿನಗೆ ಆಹಾರ ಸಿಗುವ ಏಕೈಕ ಮಾರ್ಗ. ನಿನ್ನ ಜೀವನವನ್ನ ನನ್ನ ಆರೈಕೆಯಲ್ಲಿ ತೊಡಗಿಸಿಕೊಂಡೆ. ನನ್ನ ಜೀವನ ನಿನ್ನ ಕೈಯಲ್ಲಿದೆ. ರಾಜಿ, ಇಂದು ನಾನು ನಿಮ್ಮೊಂದಿಗೆ ಇರುತ್ತೇನೆ. ನಾಳೆ ನೀವು ನಿಮ್ಮಷ್ಟಕ್ಕೆ ಮಾಡಬಲ್ಲಿರಿ. ಯಾವಾಗಲೂ ಅಮ್ಮನಿಗೆ ಈ ಭಂಗಿಯಲ್ಲಿ ಆಹಾರವನ್ನು ನೀಡಿ. ಎಂದಿಗೂ ಮಲಗಿಸಿ ನೀಡಬೇಡಿ. ಅವರನ್ನ ಸ್ವಚ್ಛವಾಗಿರಿಸಲು ಮತ್ತು ಒದ್ದೆಯಾಗದಂತಿರಿಸಲು ಟ್ಯೂಬ್ ಕೆಳಗೆ ಒಂದು ಟವಲ್ ಇರಿಸಿ. ಅವರ ಕಿಬ್ಬೊಟ್ಟೆಯ ಶಬ್ದಗಳು ಕೇಳಿಸುತ್ತಿವೆ. ಅದು ಒಳ್ಳೆಯದು. ಈಗ ನಾವು ಟ್ಯೂಬ್ ಅನ್ನು ಕೆಂಪು ಅಥವಾ ಸೋಂಕಿಗಾಗಿ ಪರಿಶೀಲಿಸೋಣ. ಫೀಡ್ ಅನ್ನು ನಿಧಾನವಾಗಿ ಸುರಿಯಿರಿ, ವೈದ್ಯರು ಆದೇಶಿಸಿದಂತೆ, ಮತ್ತು ಗ್ರಾವಿಟಿಯಿಂದ ಹರಿಯಲು ಬಿಡಿ. ನಾವು ಎಂದಿಗೂ ವೇಗವಾಗಿ ಅಥವಾ ತೀವ್ರವಾಗಿ ಸುರಿಯಬಾರದು. ಫೀಡ್ ಟ್ಯೂಬ್ ಮೂಲಕ ನಿಧಾನವಾಗಿ ಚಲಿಸುತ್ತೆ. ಅದು ಹರಿಯದಿದ್ದರೆ ನಾವು ಪ್ಲಂಜರ್ ಅನ್ನು ಬಹಳ ನಿಧಾನವಾಗಿ ಬಳಸಬೇಕು. ಎಂದಿಗೂ ತೀವ್ರವಾಗಿ ತಳ್ಳಬಾರದು. ಆಹಾರ ಮುಗಿದ ನಂತರ ನಾವು ಶುದ್ಧ ನೀರಿನಿಂದ ಫ್ಲಶ್ ಮಾಡಬೇಕು. ಇದು ಟ್ಯೂಬ್ ಅಡಚಿಕೊಳ್ಳದಂತೆ ತಡೆಯುತ್ತದೆ. ಈಗ ನಾವು ಟ್ಯೂಬ್ ಅನ್ನು ಬಿಗಿಗೊಳಿಸಿ ಟವಲ್ ತೆಗೆದು ಅಮ್ಮನನ್ನ ಆರಾಮವಾಗಿ ಮಲಗಿಸಬಹುದು. ಈಗ ರಾಜಿ, ನಿಮ್ಮ ಸರದಿ. ರಾಜಿ ಪ್ರತಿ ಹಂತವನ್ನು ಎಚ್ಚರಿಕೆಯಿಂದ ಮಾಡುತ್ತಾಳೆ. ತನ್ನ ತಾಯಿಯನ್ನು ಕೂರಿಸಿ, ಟವಲ್ ಇರಿಸಿ, ಸಿರಿಂಜನ್ನು ಜೋಡಿಸಿ, ನಿಧಾನವಾಗಿ ಆಹಾರವನ್ನು ಸುರಿಯುತ್ತಾಳೆ. ನೀರು ಹಾಕಿ ತೊಳೆಯುತ್ತಾಳೆ. ನಂತರ ಹಿಡಿಕಟ್ಟುಗಳಿಂದ ಕೊಳವೆಯನ್ನು ಮುಚ್ಚುತ್ತಾಳೆ. ಅವಳ ಕೈಗಳು ಈಗ ಸ್ಥಿರವಾಗಿವೆ. ನೀವು ಅದನ್ನು ಚೆನ್ನಾಗಿ ಮಾಡಿದ್ದೀರಿ. ಈಗ ನಾನು ಇಲ್ಲದಿದ್ದರೂ ನೀವು ಅವರಿಗೆ ಆಹಾರ ನೀಡಬಹುದು. ಯಾವುದೇ ಸಮಸ್ಯೆ ಅಂದರೆ ನೋವು, ಸೋರಿಕೆ, ವಾಂತಿಯಾದರೆ ನೀವು ನನಗೆ ಕರೆ ಮಾಡಿ. ನಾನು ಆಪರೇಷನ್ ಬಯಸಲಿಲ್ಲ, ಏಕೆಂದರೆ ನಾನು ನಿನಗೆ ತೊಂದರೆ ಕೊಡಲು ಬಯಸಲಿಲ್ಲ. ಆದರೆ ಇಂದು ನೀನು ಇದನ್ನು ಮಾಡುವುದನ್ನು ನೋಡಿ ನನಗೆ ಸಂತೋಷವಾಯಿತು. ಇದು ನೀನು ಕೊಟ್ಟ ಜೀವ ಅಮ್ಮ. ನಾನು ನಿನಗೆ ಊಟ ಕೊಡುವುದು ಹೊರೆಯಲ್ಲ. ಕೆಲವೊಮ್ಮೆ ಜಜಿನೋಸ್ಟಮಿ ಟ್ಯೂಬ್ ಬದಲಿಗೆ ವೈದ್ಯರು ವಿವಿಧ ಸ್ಥಿತಿಗಳಿರುವ ಕೆಲವು ರೋಗಿಗಳಿಗೆ ಹೊಟ್ಟೆಯೊಳಗೆ ನೇರವಾಗಿ ಟ್ಯೂಬನ್ನು ಅಳವಡಿಸುತ್ತಾರೆ. ಇದನ್ನು ಪಿಇಜಿ, ಪರ್ಕ್ಯುಟಿನಿಯಸ್ ಎಂಡೋಸ್ಕೋಪಿಕ್ ಗ್ಯಾಸ್ಟ್ರೋಸ್ಟಮಿ ಎನ್ನುತ್ತಾರೆ. ಒಬ್ಬ ವ್ಯಕ್ತಿಯು ಬಾಯಿಯ ಮೂಲಕ ತಿನ್ನಲು ಸಾಧ್ಯವಾಗದಿದ್ದಾಗ ಆಹಾರ, ನೀರು ಮತ್ತು ಔಷಧಿಗಳನ್ನು ಸುರಕ್ಷಿತವಾಗಿ ನೀಡುವುದು. ಮನೆಯಲ್ಲಿರುವ ಆರೈಕೆದಾರರಿಗೆ ಪಿಇಜಿ ಮತ್ತು ಎಫ್ಜೆ ಫೀಡಿಂಗ್ ಬಹುತೇಕ ಒಂದೇ ಆಗಿರುತ್ತದೆ. ರೋಗಿಯನ್ನು ಕೂರಿಸಿ, ಟ್ಯೂಬ್ ಮತ್ತು ಚರ್ಮವನ್ನು ಸ್ವಚ್ಛವಾಗಿಡಿ, ಸೂಚಿಸಲಾದ ದ್ರವ ಫೀಡ್ಗಳನ್ನು ಮಾತ್ರ ನೀಡಿ, ಫೀಡ್ ನಿಧಾನವಾಗಿ ಅರಿಯಲು ಬಿಡಿ, ಪ್ರತಿ ಫೀಡ್ ನಂತರ ಶುದ್ಧ ನೀರಿನಿಂದ ಫ್ಲಶ್ ಮಾಡಿ, ಟ್ಯೂಬನ್ನು ಬಿಗಿಗೊಳಿಸಿ ಮತ್ತು ರೋಗಿಯನ್ನು ಆರಾಮವಾಗಿರಿಸಿ. ಪಿಇಜಿ ಮತ್ತು ಎಫ್ಜೆ ಟ್ಯೂಬ್ ಮೂಲಕ ಆಹಾರ ನೀಡುವುದು ಮೊದಲಿಗೆ ಭಯಾನಕವೆನಿಸಬಹುದು. ಆದರೆ ಪ್ರೀತಿಯ ಕೈಗಳಲ್ಲಿ ಅದು ಪ್ರಾಣದ ರಕ್ಷಣೆಯಾಗುತ್ತದೆ ಮತ್ತು ಶಕ್ತಿ, ಸಾಂತ್ವನವನ್ನು ಮತ್ತು ಪ್ರೀತಿಯನ್ನು ನೀಡುವ ಒಂದು ಮಾರ್ಗ.